ವೆಲ್ಕಮ್ ಟು ಸವಿ ಬುಕ್ ಆಫ್ ನಾಲೆಡ್ಜ್. ಇವತ್ತಿನ ವಿಡಿಯೋದಲ್ಲಿ ನಾನು ಚಲನಚಿತ್ರಗಳ ಪ್ರಭಾವ ಅನ್ನೋ ಒಂದು ವಿಷಯದ ಬಗ್ಗೆ ಪ್ರಬಂಧವನ್ನು ನಿಮಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಚಲನಚಿತ್ರ ಪ್ರಭಾವದಿಂದ ಯಾವೆಲ್ಲ ತೊಂದರೆಗಳು ಉಂಟಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಚಲನಚಿತ್ರಗಳ ಪ್ರಭಾವ. ಈ ದಿನಗಳಲ್ಲಿ ಚಲನಚಿತ್ರಗಳನ್ನು ನೋಡದ ವ್ಯಕ್ತಿಯೇ ಇಲ್ಲವೆನ್ನಬಹುದು. ಫುಲ್ ಸ್ಟಾಪ್. ಬಡವರು, ಸಾಹುಕಾರರು, ಚಿಕ್ಕವರು, ದೊಡ್ಡವರು, ಹುಡುಗರು, ಮುದುಕರು, ಹೆಂಗಸರು, ಮಕ್ಕಳು, ಓದಿದವರು ಎಲ್ಲರೂ ಚಲನಚಿತ್ರಗಳನ್ನು ನೋಡುವವರೇ. ಫುಲ್ ಸ್ಟಾಪ್. ಚಲನಚಿತ್ರಗಳಲ್ಲಿ ಎರಡು ವಿಧ. ಫುಲ್ ಸ್ಟಾಪ್. ಒಳ್ಳೆಯ ಮತ್ತು ಕೆಟ್ಟ ಚಿತ್ರಗಳು. ಫುಲ್ ಸ್ಟಾಪ್. ಒಳ್ಳೆಯ ಚಿತ್ರಗಳು ಪ್ರೇಕ್ಷಕರನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸಿದರೆ, ಕೆಟ್ಟ ಚಿತ್ರಗಳು ಇದಕ್ಕೆ ವಿರುದ್ಧ. ಫುಲ್ ಸ್ಟಾಪ್. ಹಲವು ವರ್ಷಗಳ ಹಿಂದೆ ಚಿತ್ರಗಳಲ್ಲಿ ಹೊಡೆದಾಟದ ದೃಶ್ಯಗಳನ್ನು ಅಳವಡಿಸಿದುದರಿಂದ ಯಶಸ್ವಿಯಾಯಿತು. ಫುಲ್ ಸ್ಟಾಪ್. ಅಂದಿನಿಂದ ಯಾವುದೇ ಚಿತ್ರದಲ್ಲಿ ಹೊಡೆದಾಟ ದೃಶ್ಯಗಳು ಅನಿವಾರ್ಯವಾಯಿತು. ಫುಲ್ ಸ್ಟಾಪ್. ಚಲನಚಿತ್ರಗಳಲ್ಲಿ ಉತ್ಪ್ರೇಕ್ಷೆಯಿಂದ ತೋರಿಸುವ ಇಂತಹ ದೃಶ್ಯಗಳು ಪ್ರೇಕ್ಷಕರಿಗೆ, ಅದರಲ್ಲೂ ಮಕ್ಕಳು, ಯುವಕರಿಗೆ ಪ್ರಭಾವ ಬೀರುವುದು. ಫುಲ್ ಸ್ಟಾಪ್. ಅವರು ಇಂತಹ ಸನ್ನಿವೇಶಗಳನ್ನು ತಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಳಲಾರಂಭಿಸುತ್ತಾರೆ. ಫುಲ್ ಸ್ಟಾಪ್. ಇದರಿಂದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕೊಲೆ, ಸುಲಿಗೆಗಳು, ಹೆಚ್ಚುವುದು. ನೆಕ್ಸ್ಟ್ ಪ್ಯಾರ. ಚಲನಚಿತ್ರ ಮಾಧ್ಯಮವು ಹೆಚ್ಚು ಜನರನ್ನು ಆಕರ್ಷಿಸುವ ಒಂದು ದೃಶ್ಯ ಮಾಧ್ಯಮ. ಫುಲ್ ಸ್ಟಾಪ್. ಇದರಿಂದ ಜನರ ರೀತಿ, ನೀತಿ, ಸಂಸ್ಕೃತಿ, ಕಲೆಗಳನ್ನು ಬೆಳೆಸಲು ಸಾಕಷ್ಟು ಅವಕಾಶವಿರುವ ಮಾಧ್ಯಮ. ಫುಲ್ ಸ್ಟಾಪ್. ಅದರಲ್ಲೂ ಮಕ್ಕಳ ಮನಸ್ಸಿಗೆ ನೇರವಾಗಿ ಪರಿಣಾಮ ಬೀರಬಲ್ಲ ಸುಂದರ ಮಾಧ್ಯಮ. ಫುಲ್ ಸ್ಟಾಪ್. ಮಕ್ಕಳಿಗೆ ಶಾಲೆಯಲ್ಲಿ ಮಾಡುವ ನೇರ ಮೌಖಿಕ ಮಾಧ್ಯಮಕ್ಕಿಂತಲೂ ಹೆಚ್ಚು ಪರಿಣಾಮ ಬೀರಬಲ್ಲದು ಈ ಮಾಧ್ಯಮ. ಫುಲ್ ಸ್ಟಾಪ್. ಆದರೆ, ಒಳ್ಳೆಯ ಬುದ್ಧಿಯನ್ನು ಕಲಿಯಲು ಹೆಚ್ಚು ಕಾಲ ಹಿಡಿಸಿದರೆ, ಕೆಟ್ಟ ಬುದ್ಧಿಯನ್ನು ಕಲಿಯುವುದಕ್ಕೆ ಕಡಿಮೆ ಸಮಯ ಹಿಡಿಯುವ ಹಾಗೆ ಕೆಟ್ಟ ಚಲನಚಿತ್ರಗಳಿಂದ ಮಕ್ಕಳು, ಯುವಕರು ಕೆಟ್ಟ ಚಟಗಳಿಗೆ ಬಲಿಯಾಗುವ ಸಂಭವ ಹೆಚ್ಚು. ಫುಲ್ ಸ್ಟಾಪ್. ನೆಕ್ಸ್ಟ್ ಪ್ಯಾರ. ಚಲನಚಿತ್ರವೆಂದರೆ ಗೋಡೆಯ ಮೇಲಿನ ನೆರಳಿಗೆ ಜೀವ ತುಂಬುವುದು. ಫುಲ್ ಸ್ಟಾಪ್. ಅವುಗಳಿಂದ ಶಬ್ದ ಬರುವಂತೆ ಮಾಡಿ ಬಣ್ಣ ತುಂಬುವುದು. ಫುಲ್ ಸ್ಟಾಪ್. ಅದನ್ನು ನೋಡಿ ಸಂತೋಷಿಸುವುದು, ದುಃಖಿಸುವುದು. ಫುಲ್ ಸ್ಟಾಪ್. ಅದರೊಂದಿಗೆ ನಾವು ಒಂದಾಗುವುದು. ಫುಲ್ ಸ್ಟಾಪ್. ಅಂದರೆ ಒಂದು ಚಲನಚಿತ್ರವನ್ನು ನೋಡಿದಾಗ ನಾವೇ ಸ್ವತಃ ಅನುಭವಿಸುತ್ತಿರುವಂತೆ ಭಾಸವಾಗುತ್ತದೆ. ಫುಲ್ ಸ್ಟಾಪ್. ಅಷ್ಟರ ಮಟ್ಟಿಗೆ ಚಲನಚಿತ್ರಗಳು ತಮ್ಮ ಮೇಲೆ ಪರಿಣಾಮ ಬೀರಬಲ್ಲದು. ಫುಲ್ ಸ್ಟಾಪ್. ನಮ್ಮ ಕಣ್ಣುಗಳು ನಮ್ಮ ಆತ್ಮದ ಕಿಟಕಿಗಳಿದ್ದ ಹಾಗೆ. ಫುಲ್ ಸ್ಟಾಪ್. ನಮ್ಮ ಕಣ್ಣಿನಿಂದ ನೋಡಿದ ಈ ಚಲನಚಿತ್ರಗಳು ಕಿಟಕಿಯಿಂದ ಸೂರ್ಯನ ಬೆಳಕು ನೇರವಾಗಿ ನುಗ್ಗಿ ಮನೆಯಲ್ಲೆಲ್ಲ ತುಂಬಿಕೊಂಡಂತೆ, ನಮ್ಮ ಮನಸ್ಸಿನಲ್ಲೆಲ್ಲ ತುಂಬಿಕೊಂಡು ಹೆಚ್ಚು ಪರಿಣಾಮ ಬೀರಬಲ್ಲದು. ಫುಲ್ ಸ್ಟಾಪ್. ನೆಕ್ಸ್ಟ್ ಪ್ಯಾರ. ಚಲನಚಿತ್ರಗಳನ್ನು ನೋಡುವುದರಲ್ಲಿ ತಪ್ಪೇನಿಲ್ಲ. ಫುಲ್ ಸ್ಟಾಪ್. ಆದರೆ, ಆದಷ್ಟು ಒಳ್ಳೆಯ ಚಿತ್ರಗಳನ್ನು ನೋಡಬೇಕು. ಫುಲ್ ಸ್ಟಾಪ್. ಅದರಲ್ಲೂ ಈ ಚಲನಚಿತ್ರಗಳಲ್ಲಿನ ಒಳ್ಳೆಯ ಗುಣಗಳನ್ನು ಮಾತ್ರ ಮನಸ್ಸಿಗೆ ತೆಗೆದುಕೊಂಡು ಕೆಟ್ಟದ್ದನ್ನು ಅಲ್ಲಿಯೇ ಬಿಟ್ಟು ಬಿಡಬೇಕು. ಫುಲ್ ಸ್ಟಾಪ್. ಇದಾಯಿತು ಸ್ನೇಹಿತರೆ, ಚಲನಚಿತ್ರ ಪ್ರಭಾವಗಳ ಪ್ರಬಂಧದ ಕುರಿತಾದ ಮಾಹಿತಿ. ಏನಾದರೂ ಇವತ್ತಿನ ಮಾಹಿತಿ ನಿಮಗೆ, ಅಂದರೆ ಈ ಪ್ರಬಂಧ ನಿಮಗೇನಾದರೂ ಯೂಸ್ಫುಲ್ ಅನಿಸಿದರೆ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ.
ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.